ಹಾಯ್ ಫ್ರೆಂಡ್ಸ್, ನಮಸ್ತೆ. ಅನುಸ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಸೊ ಫ್ರೆಂಡ್ಸ್, ತುಂಬ ದಿನ ಆಗೋಗಿತ್ತು ಅಂದ್ಬಿಟ್ಟು ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ನೀವೆಲ್ಲಾಗಿದ್ದೀರಾ? ಚೆನ್ನಾಗಿದ್ದೀರಾ? ಸೊ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಬನ್ನಿ. ಸೊ ಈ ಕಡೆ ಬೀಟ್ರೂಟ್ ಜ್ಯೂಸ್ ಮಾಡ್ಕೊಡಮ್ಮ ಅಂತ ಮನೆಯವ್ರು ಹೇಳಿದ್ರು. ಬೆಳಗ್ಗೆನೆ ಬೀಟ್ರೂಟ್ ಜ್ಯೂಸ್ ಮಾಡಿಕೊಟ್ಟೆ. ಹಾಗೆ ಅವರು ಎಲ್ಲ ಟಿಫನ್ ಎಲ್ಲ ಮಾಡಿಕೊಟ್ಬಿಟ್ಟು ಅವರು ಡ್ಯೂಟಿಗೆ ಹೋದರು. ಮಗಳು ಎಲ್ಲ ಹಂಗೆ ಕಾಲೇಜಿಗೆ ಹೋದ್ಲಲ್ಲ, ಹಂಗೆ ಒಂದು ಸ್ವಲ್ಪ ಕಿಚನ್ ಎಲ್ಲ ಡೀಪ್ ಕ್ಲೀನಿಂಗ್ ಮಾಡ್ಕೊಳ್ತಾ ಇದ್ದೀನಿ. ವೀಕ್ಲಿ ಒಂದು ಸ್ವಲ್ಪ ಆ ಕಿಚನ್ ಎಲ್ಲ ಡೀಪ್ ಕ್ಲೀನಿಂಗ್ ಮಾಡ್ಕೊಳ್ತೀನಿ. ಸೊ ಸಣ್ಣ ಪುಟ್ಟ ಎಣ್ಣೆ ಜಿಡ್ಡೆಲ್ಲ ಒಂದು ಸ್ವಲ್ಪ ಟೈಲ್ಸ್ ಮೇಲೆಲ್ಲ ಕೂತಿರುತ್ತೆ, ಮತ್ತು ಚಿಮ್ನಿ ಮೇಲೆಲ್ಲ ಒಳಗಡೆ ಎಲ್ಲ ಕೂತಿರುತ್ತೆ ಅಂದ್ಬಿಟ್ಟು ಎಲ್ಲ ನೀಟಾಗೆಲ್ಲ ಉಜ್ಕೊಂಡು ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ. ಸೊ ಇಷ್ಟೇ ಕ್ಲೀನ್ ಮಾಡಲಿ, ಏನಾರ ಒಂದು ಜಿಡ್ಡಿರುತ್ತೆ. ಸೊ ಹಂಗೆ ಒಂದು ಸ್ವಲ್ಪ ಜ್ಯೂಸ್ ಕುಡ್ಕೊಂಡು ಅಮ್ಮ ಊರಿಂದ ಹುಣ್ಸೆಹಣ್ಣು ಕೊಟ್ಟು ಕಳಿಸಿದ್ರು. ಹೋದ ತಕ್ಷಣ ಅಮ್ಮ ಫ್ರಿಜ್ಜಲ್ಲೇ ಇಟ್ಬಿಡು ಕಪ್ಪಾಗುತ್ತೆ ಅಂತ ಹೇಳಿದ್ರು. ಸೊ ಮರ್ತ್ಕೊಬಿಟ್ಟು ಹಾಗೆ ಇಟ್ಬಿಟ್ಟಿದ್ದೆ. ಸೊ ನೀಟಾಗಿ ಟೈಟಾಗಿ ಕಟ್ಟಾಕ್ಬಿಟ್ಟು ಈಗ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ಸೊ ಈ ಥರ ಏನಾದ್ರು ಫ್ರಿಜ್ಜಲ್ಲಿ ಇಟ್ಟರೆ ಕಪ್ಪಾಗಲ್ಲ, ಏನು ಒಂದು 6 ತಿಂಗಳಾದರೂ ಏನಾಗೋದಿಲ್ವಲ್ಲ. ಸೊ ಚೆನ್ನಾಗಿರುತ್ತೆ. ಸಾಂಬಾರು ಅಷ್ಟೇ, ಏನು ಕಪ್ಪಾಗೋದಿಲ್ಲ ಅಂದ್ಬಿಟ್ಟು ಅಮ್ಮ ಆ ಥರ ಒಂದು ಟಿಪ್ಸ್ ಹೇಳ್ಕೊಟ್ಟಿದ್ರಲ್ಲ, ಅದನ್ನೇ ಯಾವಾಗಲೂ ನಾನು ಫಾಲೋ ಮಾಡ್ತೀನಿ. ಸೊ ಗ್ರಾಸರಿ ಎಲ್ಲ ಖಾಲಿ ಆಗೋಗಿತ್ತು. ಗ್ರಾಸರಿ ಎಲ್ಲ ತುಂಬ್ಕೊಳ್ತಾ ಇರ್ತೀನಿ. ಅಮ್ಮ ಹೇಳ್ತಾಯಿದ್ರು ಅವ್ರು ಚಿಕ್ಕ ವಯಸ್ಸಲ್ಲಿ, ಅಕ್ಕಿ ತಿನ್ನಬೇಡ ಅಂತ. ಸೊ ಏನೋ ಗೊತ್ತಿಲ್ಲ, ಆವಾಗಿಂದನೂ ಅಷ್ಟೇ ಅಕ್ಕಿ ನೋಡಿದ ತಕ್ಷಣ ಒಂದು ಸ್ವಲ್ಪ ಬಾಯಿಗೆ ಹಾಕ್ಕೊಳ್ತಾ ಇರ್ತೀನಿ. ಅದೊಂದು ರೂಢಿ ಆಗೋಗಿದೆ ನನಗಂತೂ. ನಾವು ಮಕ್ಳಿಗೆ ಹೇಳ್ತಾ ಇರ್ತೀವಲ್ಲ, ಹಂಗೆ ಅದೇ ಮಕ್ಳಿಗೆ ಹೇಳೋ ಬದಲು ನಾವೇ ತಿಂತಾ ಇರ್ತೀವಿ. ಏನೋ ಗೊತ್ತಿಲ್ಲ, ಆವಾಗಿಂದ ಅದೊಂದು ರೂಢಿ. ಸೊ ಇದಂತೂ ಯಾರೋ ಒಬ್ರು ಕೇಳಿದ್ರು ತುಂಬ ಚೆನ್ನಾಗಿದೆ ಅಂತ. ಇದು ನಮ್ಮ ಮನೆಯವ್ರಿಗೆ ಸ್ಟೇಷನಲ್ಲಿ ಕೊಟ್ಟಿದ್ರು. ಸೊ ಹಂಗೆ ಇದು 5 ಲೀಟ್ರ್ ಕ್ಯಾನ್ ಇತ್ತಲ್ವ, ಅದರಲ್ಲಿ ಹುಳ್ಳಿಕಾಳು ಹಾಕಿ ತುಂಬ್ಕೊಂಡಿದ್ದೀನಿ. ಸೊ ಏನಾರು ಹಾಗೆ ಇಟ್ಟರೆ ಹುಳಾಗೋಗುತ್ತೆ ಅಂದ್ಬಿಟ್ಟು ಈ ಥರ 5 ಲೀಟ್ರ್ ಕ್ಯಾನಲ್ಲಿ ಹಾಕ್ಕೊಂಡು ಹುಳ್ಳಿಕಾಳನ್ನ ತುಂಬ್ಕೊಂಡಿರ್ತೀನಿ. ಸಣ್ಣ ಪುಟ್ಟ ಇದ್ದರೆ ಏನಾದ್ರು ಫ್ರಿಜ್ಜಿಗೆ ಇಟ್ಕೊಳ್ಬೋದು. ಸೊ ಜಾಸ್ತಿ ಇದೆಯಲ್ಲ, ಹಾಗಾಗಿ ಫ್ರಿಜ್ಜಿಗೆ ಇಟ್ಕೊಂಡೆ. ಫ್ರಿಜ್ಜಿಗೆ ಸ್ವಲ್ಪ ಇದ್ದರೆ ಫ್ರಿಜ್ಜಿಗೆ ಇಟ್ಕೊತೀನಿ, ಜಾಸ್ತಿ ಇದ್ದರೆ ಈ ಥರ ಹಾಕ್ಕೊಂಡಿರ್ತೀನಿ. ಹಾಗೆ ಕಾಳೆಲ್ಲ ಇತ್ತು, ಒಂದು ಸ್ವಲ್ಪ ಬಿಸಿಲಿಗೆ ಹಾಕೋದು. ಹಾಗೆ ಮೇಲಕ್ಕೆ ಬಂದೆ. ಸೊ ಮೇಲಕ್ಕೆ ಏನಾರು ಕಾಳು ಏನಾರು ಐಟಮ್ಸ್ ಏನಾರು ಹಾಕಿದರೆ ಮೇಲ್ಗಡೆನೇ ಇರಬೇಕು. ಪಾರಿವಾಳ ಬೇರೆ ಇರುತ್ತಲ್ವ, ಪಾರಿವಾಳ ತಿನ್ಕೊಂಡು ಹೊರ್ಟೋಗುತ್ತೆ ಅಂದ್ಬಿಟ್ಟು, ಇವಳು ಬೇರೆ ಹಂಗೂ ಚಿನ್ನಿ ಇವಳು ಇರ್ತಾಳಲ್ಲ, ಇವಳು ಹಿಡಿಕ್ಕೆ ಹೋಗ್ತಾಳೆ, ಹಾಗೂ ಅವಳು ಇರ್ತಾಳೆ ಅಂದ್ಬಿಟ್ಟು ನಾನು ಹಂಗೆ ವಾಕ್ ಮಾಡಿಕೊಂಡು ಹಾಗೆ ಯಾಕೋ ಗೊತ್ತಿಲ್ಲ, ತುಂಬ ಬೇಜಾರಾಗ್ತಾಯಿತ್ತು. ಏನೋ ಯೋಚನೆ ಮಾಡಿ ಹಿಂಗೆ ತುಂಬ ಬೇಜಾರಾಗ್ತಾಯಿತ್ತು ಅಂದ್ಬಿಟ್ಟು ಗಿಡಗಳಿಗೆಲ್ಲ ನೀರು ಹಾಕ್ಕೊಂಡು ಟೆರೆಸ್ ಮೇಲೆ ವಾಕ್ ಮಾಡಿಕೊಂಡು ಇದ್ದೆ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇದಾಗಿತ್ತು. ನನ್ನ ವ್ಲಾಗ್ ಏನಾದರೂ ಇಷ್ಟ ಆದರೆ ದಯವಿಟ್ಟು ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಏನಿದ್ರೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.